ಜನಕರಾಜನ ಆಸ್ಥಾನ, ಅಂದರೆ ಅದು ನೇಪಾಳದಲ್ಲಿ. ಸೀತೆಯ ಊರು ಜನಕಪುರ ಅಂತ ಈಗಲೂ ಇದೆ. ಮಿಥಿಲೆ ಅದು ನೇಪಾಳ ಮತ್ತು ನೇಪಾಳದ ಅಂಚಿನಲ್ಲಿದೆ. ಮಿಥಿಲೆ ಅಂತಂದರೆ ಇದೆಲ್ಲ ಸುಮಾರಾಗಿ ಜನಕರಾಜ ನೇಪಾಳದ ರಾಜ. ಅಲ್ಲಿ ಕರ್ಕೊಂಡು ಹೋದರು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು. ಸುಮ್ಮನೆ ಏನೂ ಹೇಳಲಿಲ್ಲ ರಾಮನ ಹತ್ರ. ಯಜ್ಞ ನಡೀತಾ ಇದೆ, ಕಲ್ಯಾಣೋತ್ಸವ ನಡೀತಾ ಇದೆ, ಹೋಗೋಣ ಅಲ್ಲಿಗೆ. ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಗೆ ಸುಮ್ಮನೆ ಹೋಗ್ತಾರೆ. ಹೋಗುವಾಗ ಮತ್ತೊಂದು ಕೆಲಸ ನಡೆಯುವಂಥದ್ದು ನಿಮ್ಗೆ ಗೊತ್ತಿದೆ. ಅಹಲ್ಯೆ ಶಾಪಗ್ರಸ್ತಳಾಗಿ ಆಶ್ರಮದಲ್ಲಿ ಇದ್ದದ್ದು. ಸಾಮಾನ್ಯವಾಗಿ ನಿಮಗೇನು ಕಥೆ ಕೇಳಿದ್ದೀರಿ ಅಂದರೆ ಅಹಲ್ಯೆ ಕಲ್ಲಾಗಿದ್ಲು ಅಂತ. ಯಾರೂ ಕಲ್ಲಾಗೋಲ್ಲ. ಮನುಷ್ಯ ಕಲ್ಲಾಗೋದು ಹೇಗೆ? ಅಹಲ್ಯೆ ಕಲ್ಲಾಗಿರಲಿಲ್ಲ. ಅಹಲ್ಯೆ ಕಲ್ಲಾಗೋದು ಜಡ ಆಗೋದು, ಚೇತನ ಜಡ ಆಗೋದೇ ಇಲ್ಲ. ಮತ್ತು ಏನಾಗಿತ್ತು ಅಂದರೆ ಅಲ್ಲಿ ಅವಳು ಅದೃಶ್ಯ ಸರ್ವಭೂತಾನಾಂ ತಪ್ಯಂತಿ ಕಾನನೆ ತಪಃ ಅಂತ ವಾಲ್ಮೀಕಿ ಹೇಳ್ತಾರೆ. ಅವಳು ಯಾರ ಕಣ್ಣಿಗೂ ಕಾಣಿಸದೆ ಒಂದು ಶಿಲೆಯಲ್ಲಿ ಕೂತು ತಪಸ್ಸು ಮಾಡ್ತಾ ಇದ್ಲು. ಜನರಿಗೆ ಕಾಣ್ತಾ ಇದ್ದದ್ದು ಕಲ್ಲು, ಅದನ್ನ ಅಹಲ್ಯ ಕಲ್ಲಾದ್ಲು ಅಂತ. ಅಹಲ್ಯ ಕಲ್ಲಾಗಲಿಲ್ಲ, ಕಲ್ಲಿನಲ್ಲಿ ಕೂತು ತಪಸ್ಸು ಮಾಡ್ತಾ ಇದ್ಲು, ಆದರೆ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳಲಿಲ್ಲ. ಅಂಥ ಸಂದರ್ಭದಲ್ಲಿ ವಾಲ್ಮೀಕಿ ಆ ಕಥೆಯನ್ನು ಹೀಗೆ ಹೇಳ್ತಾರೆ. ರಾಮಚಂದ್ರ ಹೋದ, ಕಲ್ಲಿನ ಹತ್ತಿರ ಹೋದಾಗ ರಾಮಚಂದ್ರನ ಪಾದಸ್ಪರ್ಶದಿಂದ ಅಹಲ್ಯ ಕಾಣಿಸಿಕೊಂಡ್ಲು ಅಂತ. ಅದೃಶ್ಯಳಾಗಿದ್ದ ಅಹಲ್ಯ ಕಾಣಿಸಿಕೊಂಡ್ಲು. ಕಲ್ಲಿದ್ದದ್ದು ಹೆಣ್ಣಾದದ್ದಲ್ಲ, ಕಲ್ಲು ಹೆಣ್ಣಾದದ್ದಲ್ಲ, ಕಲ್ಲಿನಲ್ಲಿ ಅದೃಶ್ಯಳಾಗಿದ್ದಂಥ ಅಹಲ್ಯೆ ಕಾಣಿಸಿಕೊಂಡ್ಲು ಅಂತ. ಈ ಅಹಲ್ಯೆಯ ಕಥೆಯ ಬಗ್ಗೆ ಕೂಡ ಅನೇಕ ಗೊಂದಲಗಳಿವೆ. ಏನು ಅಂದರೆ, ಅಹಲ್ಯೆ ಇಂದ್ರ ಬಂದು ಅಹಲ್ಯೆಯನ್ನು ಗೌತಮರು ಇಲ್ಲದೇ ಇದ್ದಾಗ ಗೌತಮರ ವೇಷದಲ್ಲಿ ಇಂದ್ರ ಬಂದ. ಅಹಲ್ಯೆ ಗೊತ್ತಿಲ್ಲದೆ ಗೌತಮರು ಅಂತ ತಿಳ್ಕೊಂಡು ಅವಳನ್ನು ಪತಿಭಕ್ತಿಯಿಂದ ಸತ್ಕರಿಸಿದಳು. ಅಷ್ಟರಲ್ಲಿ ಗೌತಮರು ಬಂದರು. ಇಂದ್ರ ನುಣುಚಿಕೊಂಡು ಜಾರಿದ. ಗೌತಮರಿಗೆ ಸಿಟ್ಟು ಬಂತು, ಅಹಲ್ಯೆಗೆ ಶಾಪ ಕೊಟ್ಟರು ಅಂತ ಇಷ್ಟು ಕಥೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ. ಆದರೆ ರಾಮಾಯಣದಲ್ಲಿ ಹಾಗಿಲ್ಲ. ಅಹಲ್ಯೆ ಆಶ್ರಮದಲ್ಲಿ ಇದ್ಲು. ಇಂದ್ರ ಬಂದ. ಅಹಲ್ಯೆಗೆ ಅವನು ಇಂದ್ರ ಅಂತ ಗೊತ್ತಿತ್ತು. ಆದರೆ ದೇವರಾಜ ಕುತೂಹಲ ಆತು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ವಾಲ್ಮೀಕಿ, ನಾನು ಜೀವನದ ತುಂಬ ಒಬ್ಬ ಋಷಿಯ ಕೈ ಹಿಡಿದು ನೀರಸವಾದ ಬದುಕನ್ನು ಬದುಕಿದವಳು. ಆ ಋಷಿಗೆ ತಪಸ್ಸು ಬಿಟ್ಟು ಒಂದು ಹೆಣ್ಣಿನ ಬಯಕೆ ಏನು ಅಂತ ಕೂಡ ಗೊತ್ತಿಲ್ಲ. ಅಂಥ ಋಷಿಯ ಜೊತೆಗೆ ಸಂಸಾರ ಮಾಡಿದವಳು. ಈಗ ದೇವಲೋಕದ ಮುಖಂಡ ನಾಯಕ ಒಬ್ಬ ನನ್ನನ್ನು ಪ್ರೀತಿಸಿ ಬಂದಿದ್ದಾನೆ. ದೇವಲೋಕದ ಒಂದು ಸುಖ ಏನು ಅನ್ನೋದನ್ನು ಅನುಭವಿಸೋಣ ಅಂತ ಅವಳು ಬಯಸಿದ್ಲಂತೆ ಇಂದ್ರನನ್ನು. ಹೀಗೆ ಹೇಳ್ತಾರೆ ವಾಲ್ಮೀಕಿಗಳು. ಇದು ಬಹಳ ಜನ ಹೇಳೋದಿಲ್ಲ ಈ ವಿಷಯವನ್ನು. ನಾನು ಒಂದು ಸರ್ತಿ ಒಂದು ಸಭೆಯಲ್ಲಿ ಹೇಳಿದಾಗ ಒಬ್ಬರು ಮುದುಕರು ಬಂದು, ಹಾಗೆಲ್ಲ ಹೇಳಬಾರ್ದು ನೀವು, ಹೆಂಗಸರಿಗೆ ಗುಟ್ಟು ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದರು. ನೋಡಿ, ಸತ್ಯ ಹೇಳೋದಕ್ಕೆ ಹಾಗೆಲ್ಲ ನೀವು ಬ್ಯಾರಿಯರ್ಸ್ ಹಾಕಬಾರ್ದು. ಹಾಗೆ ಹೇಳಿಬಿಟ್ರೆ ಎಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ ಹೆಂಗಸರಿಗೂ. ಏನು ಗೊತ್ತಾಗಬೇಕು, ಮತ್ತು ವಾಲ್ಮೀಕಿಗಳು ಬರೋದದ್ದು ಯಾಕೆ? ಯಾರಿಗೂ ಗೊತ್ತಾಗಬಾರ್ದು, ವಾಲ್ಮೀಕಿಗಳು ಬರಿಬಾರ್ದಿತ್ತಪ್ಪ. ಅವ್ರು ಹೇಳ್ತಾರೆ ಅಹಲ್ಯೆಗೆ ಈ ಮನುಷ್ಯ ಲೋಕದಲ್ಲಿ ಒಬ್ಬ ಋಷಿಯ ಜೊತೆಗೆ ಸಂಸಾರ ಮಾಡಿ ಜೀವನದ ಸುಖದ ಅನುಭವದಿಂದ ವಂಚಿತರಾದ ಒಬ್ಬ ಹೆಣ್ಣು ದೇವಲೋಕದ ಸುಖ ಅಂದರೆ ಏನು ಅನ್ನೋದನ್ನು ಅನುಭವಿಸೋಣ ಅಂತ ಅನ್ನಿಸಿತು ಅವಳಿಗೆ. ಆ ಕ್ಷಣದಲ್ಲಿ ಅವಳು ಇಷ್ಟಪಟ್ಟಳು ದೇವೇಂದ್ರನನ್ನ ಅಂತಿದೆ. ಆದ್ದರಿಂದ ಅವಳ ಮನಸ್ಸನ್ನು ಒಂದು ಕ್ಷಣಕಾಲದಲ್ಲಿ ಅಂಥ ಭಾವನೆ ಬಂತಲ್ಲ, ಅದಕ್ಕೆ ಪ್ರತಿಯಾಗಿ ಗೌತಮರು ಶಾಪ ಕೊಟ್ಟರು. ಆದರೆ ಒಂದು ವಿಷಯ ನಾನು ಹೇಳಿದೆ, ಋಷಿಗಳು ಸಹಜವಾಗಿ ಶಾಪ ಕೊಡೋಲ್ಲ ಅಂತ. ಶಾಪ ಕೊಟ್ಟರೆ ಆ ಶಾಪದ ಹಿಂದೆ ಒಂದು ಅನುಗ್ರಹ ಇರ್ತದೆ. ಬರೀ ಶಾಪ ಅಂತ ಕೊಡೋದೇ ಇಲ್ಲ. ಈಗ ಈ ಕೆಲವರು ಸಿಟ್ಟಿನಲ್ಲಿ ಪಕ್ಕದ ಮನೆಯವರಿಗೆ ಶಾಪ ಕೊಡೋದ್ರಿಂದ ಅವರು ಹಾಳಾಗಿ ಹೋಗಲಿ ಅಂತ, ಹಾಗೆ ಶಾಪ ಕೊಡೋದಿಲ್ಲ ಅವರು. ಯಾರೋ ನಮಗೆ ಆಗದೇ ಇದ್ದವರಿಗೆ ಅವರು ಹಾಳಾಗಿ ಹೋಗಲಿ ಅಂತ ನಾವು ಶಾಪ ಕೊಡ್ತೇವಲ್ಲ, ಆ ಥರ ಋಷಿಗಳು ಕೊಡೋಲ್ಲ. ಅವರು ಶಾಪ ಕೊಟ್ಟರೆ ಅದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇರ್ತದೆ, ಏನೋ ಒಂದು ಉದ್ಧಾರದ ಮಾರ್ಗ ಇರ್ತದೆ. ಸುಮ್ಮನೆ ಶಾಪ ಕೊಡೋದಿಲ್ಲ. ನೋಡಿ, ಅಹಲ್ಯೆಗೆ ಗೌತಮರು ಶಾಪ ಕೊಡದೇ ಇರ್ತಿದ್ದರೆ ರಾಮನ ಪಾದಸ್ಪರ್ಶದಿಂದ ಮತ್ತೆ ಮಹಾಮಹಿಳೆಯಾಗಿ ಬೆಳಗಾತ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಬೆಳಗಾತ ಎದ್ದು ಸ್ಮರಣೆ ಮಾಡುವ ಮೊದಲನೇ ಹೆಸರು ಅಹಲ್ಯೆದ್ದು. ಅಂಥ ಮಹಾಮಹಿಳೆಯಾಗಿ ಅವಳು ಎದ್ದು ನಿಲ್ಲಿ ಕಾರಣವೇ ಈ ಒಂದು ಘಟನೆ. ಹಾಗಾಗಿ ಆ ಶಾಪದಿಂದ ಅವಳ ವ್ಯಕ್ತಿತ್ವ ಮತ್ತಷ್ಟು ದೊಡ್ಡದಾಯಿತು. ಇದರಲ್ಲಿ ಒಂದು ಪಾಠ ನಾವು ತಿಳ್ಕೊಳ್ಬೇಕಾದುಂಟು. ಏನು ಗೊತ್ತಾ?
ಅಲ್ಲಿ ಅವಳು ಬೆಳಗಾತ ಸ್ಮರಣೆ ಮಾಡೋದು ನಾವು, ಅವಳು ಇಂದ್ರನನ್ನು ಬಯಸಿದವಳು ಹೇಳ್ತೀರಿ, ಅಂಥವಳನ್ನು ಬೆಳಗಾತ ಎದ್ದು ಸ್ಮರಣೆ ಮಾಡೋದು ಅಂತ ಕೆಲವರಿಗೆ ಬಹಳ ಗೊಂದಲ. ವಾಲ್ಮೀಕಿ ಹೇಳ್ತಾರೆ ನೋಡಿ, ತಪ್ಪು ಮಾಡುವುದು ತಪ್ಪಲ್ಲ. ಯಾಕೆಂದರೆ ಅದು ಮನುಷ್ಯ ಸಹಜ. ಮನುಷ್ಯ ಒಂದು ಕ್ಷಣ ತಪ್ಪು ಮಾಡಬಹುದು, ಆದರೆ ತಪ್ಪು ಮಾಡುವುದು ತಪ್ಪಲ್ಲ, ತಪ್ಪಿನಿಂದ ತಿದ್ದಿಕೊಳ್ಳದೇ ಇರುವುದು ತಪ್ಪು. ತಪ್ಪು ಮಾಡುವುದೇ ತಪ್ಪಲ್ಲ, ತಪ್ಪು ಮಾಡಿದ್ದನ್ನು ಆ ತಪ್ಪಿನಿಂದ ತನ್ನನ್ನು ತಿದ್ದಿಕೊಂಡು ಅಷ್ಟು ಎತ್ತರಕ್ಕೇರಿದ್ಲಲ್ಲ, ದ್ಯಾಟ್ ಈಸ್ ಗ್ರೇಟ್. ಆ ಎತ್ತರಕ್ಕೆ ಮನುಷ್ಯ ಪ್ರತಿಯೊಬ್ಬನು, ಇದು ಬಹಳ ಸುಂದರವಾದಂತಹ ಸಂಗತಿ. ತಪ್ಪು ಮಾಡದವರು ಯಾರೂ ಇಲ್ಲ. ನಮ್ಮಿಂದಲೂ ತಪ್ಪಾಗತ್ತೆ, ಆದರೆ ತಪ್ಪನ್ನೇ ಮಾಡ್ತಾ ಇರುವುದು ತಪ್ಪು. ತಪ್ಪು ಮಾಡಿದ ಮೇಲೆ ಮಾಡಿದ ತಪ್ಪಿಗೋಸ್ಕರ ಪಶ್ಚಾತ್ತಾಪಪಟ್ಟು ನಮ್ಮನ್ನು ಆ ತಪ್ಪಿನಿಂದ ತಿದ್ದಿಕೊಳ್ಳುವುದು ಗ್ರೇಟು. ಅದನ್ನು ಮಾಡಿದ್ಲು ಅಹಲ್ಯೆ. ಮತ್ತೆ ಇನ್ನೊಂದು ಸಂಗತಿ ಇದೆ, ಅವಳು ಬಯಸಿದ್ದು ದೇವೇಂದ್ರನನ್ನು. ದೇವೇಂದ್ರ ಅಂದರೆ ಯಾರು ಗೊತ್ತಾ? ನಮ್ಮ ಶಾಸ್ತ್ರದ ಪ್ರಕಾರ ಇಂದ್ರ ಮನಸ್ಸಿನ ಅಭಿಮಾನಿ ದೇವತೆ. ಅವರು ಒಳಗಿನಿಂದ ನಮ್ಮ ಮನಸ್ಸನ್ನು ನಿಯಂತ್ರಿಸುವವರೇ, ನಮ್ಮ ಒಳಗೆ ಇರುವವರು. ಅದರಿಂದ ನಮ್ಮ ಒಳಗೆ ಇರತಕ್ಕಂಥ ನಮ್ಮನ್ನು ನಿಯಂತ್ರಿಸುವ ಶಕ್ತಿ, ಅದಕ್ಕೆ ಅಧೀನವಾಗುವುದರಲ್ಲಿ ತಪ್ಪೇನೂ ಇಲ್ಲ. ಯಾವನೋ ಒಬ್ಬ ಸಾಮಾನ್ಯ ಬೀದಿಯ ಕಾಮುಕನನ್ನು ಅವಳು ಬಯಸಿದ್ದಲ್ಲ, ದೇವಲೋಕದ ಒಂದು ವಿಶಿಷ್ಟ ಶಕ್ತಿಯನ್ನು. ಹಾಗಾಗಿ ಅವಳು ಮತ್ತೆ ಅದಕ್ಕೋಸ್ಕರ ದೊಡ್ಡ ತಪಸ್ಸು ಮಾಡಿ ಅದರಿಂದ ಪಾರಾಗಿ ಎತ್ತರಕ್ಕೇರಿಬಿಟ್ರು. ಇದನ್ನು ವಾಲ್ಮೀಕಿ ಹೇಳ್ತಾರೆ. ಆ ಘಟನೆ ನಡೆಯದೇ ಇರುತ್ತಿದ್ದರೆ, ಅವಳು ಒಂದು ಕ್ಷಣಿಕವಾಗಿ ದೇವಚಂದ್ರನನ್ನು ಬಯಸದೇ ಇರುತ್ತಿದ್ದರೆ, ಅವಳಿಗೆ ರಾಮಚಂದ್ರನ ಪಾದಸ್ಪರ್ಶವೇ ಆಗ್ತಿರಲಿಲ್ಲ. ರಾಮಾವತಾರದ ಒಂದು ಮಹಾಮಹಿಮೆಯನ್ನು ಅಭಿವ್ಯಕ್ತಗೊಳಿಸುವಂಥ ಮಹಿಳೆಯಾಗಿ ಅವಳು ಬೆಳೆದಳು. ಅದರಿಂದ ಆ ಶಾಪ ಅವಳಿಗೆ ದೊಡ್ಡ ವರವಾಯ್ತದು. ಗೌತಮರ ಶಾಪ ಅಲ್ಲದೇ ಇರುತ್ತಿದ್ದರೆ ಅವಳಿಗೆ ರಾಮಪಾದ ಸ್ಪರ್ಶವೇ ಆಗ್ತಿರಲಿಲ್ಲ. ಹೀಗೆ ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಒಳ್ಳೆಯ ಮುಖ ಇರುತ್ತೆ. ನಾವು ಅದರ ಕೆಟ್ಟ ಮುಖವನ್ನು ಮಾತ್ರ ನೋಡ್ತಾ ಇರ್ತೇವೆ. ಆ ಕೆಟ್ಟ ಮುಖದ ಹಿಂದೆ ಒಂದು ಒಳ್ಳೆಯ ಮುಖ ಇರ್ತದೆ. ಕೆಟ್ಟತನದ ಹಿಂದೆಯೂ ಒಂದು ಒಳ್ಳೆಯತನ ಇರುತ್ತೆ. ದೊಡ್ಡವರು ತಪ್ಪು ಮಾಡಿದಾಗಲೂ ಆ ತಪ್ಪಿನ ಹಿಂದೆ ಒಂದು ಒಳ್ಳೆಯತನ ಇರುತ್ತೆ. ಧರ್ಮರಾಜ ತಪ್ಪು ಮಾಡಲಿಲ್ವಾ? ಜೂಜಿಗೆ ಕರೆದಾಗ ಹೋದ. ಜೂಜಾಡುವುದು ತಪ್ಪಲ್ವಾ? ಹೌದು. ಆದರೂ ಅದರ ಹಿಂದೆ ಒಂದು ಒಳ್ಳೆಯತನ ಏನು ಅಂದರೆ, ಜೂಜಾಡ್ಲಿಕ್ಕೆ ಕರೆದದ್ದು ದೊಡ್ಡಪ್ಪ. ದೊಡ್ಡಪ್ಪ ಹೇಳಿದ್ದನ್ನು ಒಪ್ಪುಕೋಬೇಕು. ದೊಡ್ಡವರ ಮುಂದೆ ನಾವು ಪ್ರಶ್ನೆ ಮಾಡಬಾರ್ದು. ದೊಡ್ಡವರ ಮಾತಿಗೆ ಬೆಲೆ ಕೊಡಬೇಕು ಅನ್ನೋ ಒಂದು ಸಜ್ಜನಿಕೆ. ಹೀಗೆ ಒಂದು ತಪ್ಪಿನ ಜೊತೆಗೆ ಕೂಡ ಒಂದು ಒಳ್ಳೆಯತನ ಇರುತ್ತೆ. ಅದನ್ನು ನಾವು ಗುರುತಿಸಿದ ತಪ್ಪನ್ನು ಮಾತ್ರ ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತಕ್ಕಂಥ ಆಕ್ಷೇಪ ಮಾಡ್ತೇವೆ. ವಾಸ್ತವಿಕವಾಗಿ ಅಹಲ್ಯೆ ಒಂದು ಕ್ಷಣದಲ್ಲಿ ದೇವೇಂದ್ರನನ್ನು ಬಯಸಿದ್ದು ನಿಜ. ಅದು ಮನಸ್ಸು ಯಾವಾಗಲೂ ಮನಸ್ಸು ಸ್ಥಿರ ಅಲ್ಲ, ಮನಸ್ಸು ಚಂಚಲ. ಮನಸ್ಸು ಯಾವುದೋ ಒಂದು ಕ್ಷಣದಲ್ಲಿ ಏನನ್ನೋ ಬಯಸುತ್ತೆ, ಆದರೆ ತಿದ್ದಿಕೊಳ್ಳುವುದು ಮುಖ್ಯ. ಅಂಥ ತಿದ್ದಿಕೊಳ್ಳುವ ಕ್ರಿಯೆಯಲ್ಲಿ ನಮಗೆ ಆದರ್ಶವಾಗಿ ನೀಡುತ್ತಾಳೆ ಅಹಲ್ಯೆ. ತಪ್ಪು ಮಾಡುವುದು ತಪ್ಪಲ್ಲ, ತಪ್ಪಿನಿಂದ ತಿದ್ದಿಕೊಳ್ಳದೇ ಇರುವುದು ತಪ್ಪು ಅನ್ನೋದು ಇದರ ಪಾಠ. ಅದನ್ನು ನಾವು ತಪ್ಪೇ ಮಾಡಬಾರ್ದು ಅಂತ ನಿರೀಕ್ಷಿಸ್ತೇವೆ. ದೊಡ್ಡವರು ತಪ್ಪು ಮಾಡ್ತಾರೆ, ಸಣ್ಣವರು ತಪ್ಪು ಮಾಡ್ತಾರೆ. ಯಾಕೆಂದರೆ ತಪ್ಪು ಮಾಡುವುದು ಮನುಷ್ಯ ಸಹಜ. ಮನುಷ್ಯರಲ್ಲದ ಇನ್ಯಾರು ಮಾಡ್ಬೇಕ್ರಿ? ಮರ ಮಾಡುತ್ತಾ, ಕಲ್ಲು ಮಾಡುತ್ತಾ, ಜಡ ಮಾಡುತ್ತಾ, ಅಥವಾ ದೇವರು ತಪ್ಪು ಮಾಡ್ತಾರ? ಆಗೋದಿಲ್ಲ. ಯಾರಿಗೂ ತಪ್ಪು ಮಾಡ್ಲಿಕ್ಕೆ ಬರೋಲ್ಲ. ತಪ್ಪು ಮಾಡ್ಲಿಕ್ಕೆ ಬರೋದು ನಮಗೆ ಮಾತ್ರ. ನಾವೂ ತಪ್ಪು ಮಾಡದೇ ಇದ್ರೆ ತಪ್ಪಿಗೆ ಸ್ಥಾನವೇ ಇಲ್ಲ. ಮನುಷ್ಯ ಸಹಜ, ದೌರ್ಬಲ್ಯ ಮನುಷ್ಯ ಸಹಜ. ಆ ದೌರ್ಬಲ್ಯವನ್ನು ಮೀರಿ ನಿಲ್ಲುವುದು ಅದು ಎಕ್ಸ್ಟ್ರಾರ್ಡಿನರಿ. ಅಂಥ ಎತ್ತರಕ್ಕೆ ಏರಿದ್ಲು ಮಹಾಮಹಿಳೆಯಾಗಿ ಪ್ರಾತಸ್ಮರಣೀಯಳಾದಳು ಅಹಲ್ಯೆ. ರಾಮಚಂದ್ರ ಅಲ್ಲಿಂದ ಮುಂದಕ್ಕೆ ಹೋದ. ಬಹಳ ತಮಾಷೆ ಇದೆ ಅಲ್ಲಿ. ರಾಮಚಂದ್ರ ಅಹಲ್ಯೆ ಇಬ್ಬರು ಎದುರಾದಾಗ ಆ ಭೇಟಿಯನ್ನು ವಾಲ್ಮೀಕಿ ಬಹಳ ಸುಂದರವಾಗಿ ಹೇಳ್ತಾರೆ. ರಾಮಚಂದ್ರ ಉದ್ದಕ್ಕೆ ನಮಸ್ಕಾರ ಮಾಡಿದಂತೆ ಅಹಲ್ಯೆಗೆ. ನೀನು ಮಹರ್ಷಿಯ ಪತ್ನಿ, ನೀನು ಮಹಾ ಮಹಿಳೆ, ತಾಯಿ, ನೀನು ತಾಯಿಗೆ ಸಮಾನ ಅಂತ ರಾಮಚಂದ್ರ ಅಹಲ್ಯೆಗೆ ನಮಸ್ಕಾರ ಮಾಡಿದಂತೆ. ಅಹಲ್ಯೆ ರಾಮಚಂದ್ರನಿಗೆ ನಮಸ್ಕಾರ ಮಾಡಿದಂತೆ. ಈ ಸೌಜನ್ಯ, ನನಗೆ ಮತ್ತೆ ಪುನರ್ಜನ್ಮ ಕೊಟ್ಟವ ನೀನು ಮಹಾತ್ಮ ಅಂತ ರಾಮಚಂದ್ರನಿಗೆ ಅಹಲ್ಯೆ ನಮಸ್ಕಾರ ಮಾಡಿದರೆ, ನೀನು ಮಹಾ ಮಹಿಳೆ, ನೀನು ನಮಗೆಲ್ಲರಿಗೂ ತಾಯಿ ಅಂತ ಹೇಳಿ